ನಮಸ್ತೆ, ವಿನಾಯಕ್ ಅಂತ, ಕಾಂಗ್ರೆಸ್ ಕಾರ್ಯಕರ್ತ. ನಮಸ್ತೆ ಸರ್. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಾವು ಬಿಜೆಪಿಗೆ ಬೆಂಬಲವಾಗಿ ನಿಂತ್ಕೋತೀರಿ. ನಿಮ್ಮ ನಾಯಕತ್ವದ ಪರೀಕ್ಷೆ ನಡೆಯುತ್ತೆ ಬಿಜೆಪಿ ವತಿಯಿಂದ. ಆ ನಾಯಕತ್ವದ ಪರೀಕ್ಷೆಯಲ್ಲಿ ನೀವು ಸಂಪೂರ್ಣವಾಗಿ ವಿಫಲರಾಗ್ತೀರಿ. ಅವರು ಬಯಸಿದಂತ ಆದ್ರೆ ಯಾರಿಗೂ ಹೇಳ್ಬೇಡಿ, ಅವರು ಬಯಸಿದಂತ ಫಲಿತಾಂಶ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡ್, ರಾಜ್ಯ ಬಿಜೆಪಿಗಲ್ಲ ಹೈಕಮಾಂಡ್ಗೆ ನಿಮ್ ಬಗ್ಗೆ ತಾತ್ಸಾರ ಭಾವ ಮೂಡಿದೆ. ಅದಕ್ಕೆ ಯಾಕಮ್ಮ, ನನಗೆ ಗೊತ್ತಿತ್ತು ಹೀಗೆ ಆಗತ್ತೆ ಅಂತ. ಅದಕ್ಕೆ ಕಾರಣ ಸದ್ಯಕ್ಕೆ ಇತ್ತೀಚೆಗೆ ನಡೆದಂತ ಸಮೀಕ್ಷೆಗಳಲ್ಲಿ ತಾವು ಗೆಲ್ಲೋದಿಲ್ಲ ಅನ್ನೋ ರೀತಿಯ ಮಾಹಿತಿಗಳು ಬರ್ತಿದೆ ಅನ್ನೋ ಕಾರಣಕ್ಕಾಗಿ ಬಿಜೆಪಿಗೆ ಅಲ್ಲಿ ಮುಖಭಂಗ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಿಮ್ಮ ಸ್ಪರ್ಧೆಗೆ ನಿರಾಸಕ್ತಿಯನ್ನ ತೋರ್ತಿದ್ದಾರೆ ಅನ್ನೋ ಸುದ್ದಿ ಬಂದಿದೆ. ಮೇಡಮ್, ನನಗೆ ಐಡಿಯಾ ಇಲ್ಲಮ್ಮ, ಎಲ್ಲಿದೆ ಅದು ನನಗೆ ಗೊತ್ತಿಲ್ಲಮ್ಮ, ನನಗೇನು ಐಡಿಯಾನೇ ಇಲ್ಲ ಅದು. ಹೌದಾ, ಆಗಿದೆಯಾ ಅದು? ಎಲ್ಲಿದೆ? ಉತ್ತರ ಪ್ರದೇಶದಲ್ಲ, ಎಲ್ಲಿದೆ ಅದು? ಸರ್ವೆಗಳು ನಿಮ್ಮ ಅಗೇನ್ಸ್ಟ್ ಇದೆ ಅನ್ನುವಂತ ಮಾಹಿತಿ. ಲೆಟ್ ಮಿ ಆನ್ಸರ್ ಹಿಸ್ ಫಸ್ಟ್ ಕ್ವೆಶ್ಚನ್. ಓಕೆ, ಯೆಸ್ ಪ್ಲೀಸ್. ಈಗ ಅಯ್ಯಯ್ಯೋ, ಹೇಳಿ ಮನಸ್ಸು ಬಿಚ್ಚಿ ಎಲ್ಲ ಹೇಳಿ. ಯೆಸ್ ಪ್ಲೀಸ್. ಈಗ ಬಿಜೆಪಿ ಕಳೆದ ಅಂದರೆ 2018 ಅಸೆಂಬ್ಲಿಯಲ್ಲಿ ಎಷ್ಟು ವೋಟ್ಸ್ ಪಡೆದಿತ್ತು ಅನ್ನೋ ಮಾಹಿತಿ ನಮ್ಮ ಹತ್ರ ಇದೆಯಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇದ್ರೆ ಹೇಳಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಕ್ವೆಶ್ಚನ್ನ ನೀವು ಮಾಹಿತಿ ಇಟ್ಕೊಂಡು ಕೇಳಬೇಕು ಯಾವಾಗ್ಲೂ. ಬ್ಯೂಟಿಫುಲ್ ಪಾಯಿಂಟ್. ಯಾವಾಗ್ಲೂ ಬಿಜೆಪಿಗೆ 2018 ಇಡೀ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೇರಿ 86,000 ವೋಟ್ಸ್ ಬಂತು. ಈ ಬಾರಿ 2.5 lakhs ಹತ್ರ ಬಂತು. ಸೊ ಸಂಪೂರ್ಣವಾಗಿ ವಿಫಲ ಅಂದ್ರಲ್ಲ, ಅದು ನೀವು ಹೇಳಿರೋದು ತಪ್ಪು ನಿಮ್ಮ ಕ್ವೆಶ್ಚನ್ ಅಲ್ಲಿ. ಬುದ್ಧಿ ಇದೆಯಾ ನಿಮ್ಗೆ? ಸ್ವಲ್ಪ ಲೋಕಜ್ಞಾನ ಇದೆಯಾ ನಿಮ್ಗೆ? ಅಲ್ಲ, ನಿಮ್ಮ ಮಾಹಿತಿ ಇರಬಹುದು, ಬಟ್ ನೀವು ಹೇಳಿರೋದು ಇಲ್ಲಿ ನೀವೇ ಅಲ್ವಾ? ಸೊ ನಿಮ್ಮ ಲೆಟ್ ಮಿ ಟೆಲ್ ಯು ಟು ಇನ್ಫಾರ್ಮ್ ಯು ಆಲ್ಸೋ. ಕರೆಕ್ಟ್ ಮಾಹಿತಿ ಇಟ್ಕೋಬೇಕಲ್ವಾ ಯಾವಾಗ್ಲೂ. ಮರ್ಯಾದೆ. ಅನ್ಯಾಯ ಮಾಡಿದ್ರೆ ಕಾನೂನ್ಗಾಗಲ್ಲ, ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯನ್ಗಾಗಲ್ಲ. ಹೌದು, ಓಪನ್ಲಿ ದೇಲ್ಸೆ. ನಾನು ನಿಮಗೆ ಹೇಳ್ತಾ ಇದ್ದೆ, ನೀವು ಕಾಂಗ್ರೆಸ್ ಅವರು ಇರೋದ್ರಿಂದ ನಮಗೆ ವಿ ಆರ್ ಕಾಂಗ್ರೆಸ್, ಬಟ್ ನೀವು ಬಂದರೆ ನಿಮ್ಮ ಪರ ಇರ್ತೀವಿ. ನನಗೆ ಸೊ ಅಂಬರೀಷ್ ಅವ್ರನ್ನ ನೋಡಿ JDS ಅವರು ವೋಟ್ ಹಾಕಿದ್ರು, ಕಾಂಗ್ರೆಸ್ ಅವರು ವೋಟ್ ಹಾಕಿದ್ರು, ನ್ಯೂಟ್ರಲ್ ಅವರು ವೋಟ್ ಹಾಕಿದ್ರು. ಅದರಲ್ಲಿ ಒಂದಷ್ಟು ಜನನಾದರೂ ನನ್ನ ಪರವಾಗಿ ಇರಲ್ಲ ಅಂತ ನೀವು ಹೇಗೆ ಅನ್ಕೋತೀರಿ? ಏನ್ ಮಾಡೋದೀಗ? ಮಾತಾಡಯ್ಯ. ನನಗೆ ಓಪನ್ ಆಫರ್ ಇತ್ತು ಬೆಂಗಳೂರು ನಾರ್ತಿಂದ ನಿಂತ್ಕೊಳ್ಳಿ ಅಂತ. ಬರ್ಕಯ್ಯ, ಪೇಪರ್ ಮುಂದಗಡೆ ಬರ್ಕೋ. ನನ್ನ ಪರ್ಸನಲ್ ಇದಕ್ಕೆ ಬಂದರೆ ಐ ಹ್ಯಾವ್ ನೆವರ್ ವರಿಡ್ ಅಬೌಟ್ ಮೈ ವಿಕ್ಟ್ರಿ. ಹಾಗೆ ನಮ್ಮ ಸೊಸೆ ಪಸಂದವಳೆ. ನಿಮ್ಗೆ ನನ್ನ ಮಾತು ಆಶ್ಚರ್ಯನೂ ಆಗ್ಬೋದು, ನಂಬೋಕ್ಕೇನು ಸಾಧ್ಯ ಆಗದೆ ಇರ್ಬೋದು, ಬಟ್ ದಿಸ್ ಇಸ್ ಮೀ. ಏನಂತೀರಾ? ಕೈ ಮುಗಿಸಿ ದೇವ್ರು ಒಳ್ಳೇದ್ ಮಾತನ್ನ ಏನಂತೀರಾ? ಅಷ್ಟೇ. ಸರ್ ಅವರು ಯಾರು ನೀವು ಮಾತಾಡ್ಸಿದ್ರಲ್ಲ ಅವರು ಯಾವನ್ ಗೊತ್ತು? ತುಂಬಾ ಪರಿಚಯದವ್ರ ತರ ಮಾತಾಡ್ತಾರೆ. ಸುಮ್ನೆ ತಮಾಷೆಗೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು.